20 ಬೇಡಿಕೆ ಇಟ್ಟುಕೊಂಡು ಕನ್ನಡಪರ ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ನಾವು ಪ್ರೆಸೆಂಟ್ ಈಗ KR ಮಾರ್ಕೆಟ್ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು KR ಮಾರ್ಕೆಟ್ ಎಂದಿನಂತೆ ಆ ವ್ಯಾಪಾರ ವಹಿವಾಟು ಜೋರಾಗಿದೆ. ಯಾಕಂದರೆ ನಾರ್ಮಲ್ ಆಗಿ ಜನ ವ್ಯಾಪಾರ ಮಾಡ್ತಿದ್ದಾರೆ. ಒಂದು ಕಡೆ ತರಕಾರಿ, ಹಣ್ಣು, ಬೇಕಾದ ವಸ್ತುಗಳನ್ನು ಖರೀದಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಬೇರೆ ಬೇರೆ ಈ ಸಣ್ಣ ವ್ಯಾಪಾರಿಗಳು ಇಲ್ಲೇ ಬಂದು ಖರೀದಿ ಮಾಡಿ ತಮ್ಮ ಏರಿಯಾದಲ್ಲಿ ಹೋಗಿ ಮಾರಾಟ ಮಾಡ್ತಾರೆ. ಯಾಕಂದರೆ ಇಲ್ಲಿ ಕಡಿಮೆ ಬೆಲೆ ಸಿಗುವ ಕಾರಣಕ್ಕೆ ಇಲ್ಲಿ ಸಾಕಷ್ಟು ಜನ ಬರ್ತಾರೆ KR ಮಾರ್ಕೆಟ್ನತ್ತ. ಇದು ಒಂದು ಹಾಟ್ ಸ್ಪಾಟ್, ಇದು ವ್ಯಾಪಾರ ಕೇಂದ್ರ ಬಿಂದಾಗಿದೆ. ಯಾಕಂದರೆ ಒಂದು ಕಡೆ ಬಂದ್ ಅಂದರೆ KR ಮಾರ್ಕೆಟ್ ಸ್ತಬ್ಧ ಆದರೆ ಕರ್ನಾಟಕ ಬಂದ್ ಅಂದರೆ ಬೆಂಗಳೂರು ಬಂದ್ ಅಂತಲೇ ಹೇಳ್ತಿದ್ರು. ಬಟ್ ಎಂದಿನಂತೆ KR ಮಾರ್ಕೆಟ್ ವ್ಯಾಪಾರ ವಹಿವಾಟು ಜೋರಾಗಿದೆ. ಮತ್ತೊಂದು ಕಡೆ BMTC ಬಸ್ಗಳು ಓಡಾಟ ಮಾಡ್ತಿದ್ದಾರೆ, ಆಟೋಗಳು ಓಡಾಡ್ತಾ ಮಾಡ್ತಿದ್ದಾವೆ. ಯಾಕಂದರೆ 20 ಸಂಘಟನೆಗಳು ಬೆಂಬಲ ಸೂಚಿಸಿದ್ದಾವೆ ಬಂದ್ಗೆ. ಬಟ್ ಎಂದಿನಂತೆ ಆಟೋ ಸಂಚಾರ ಆಗ್ತಿದೆ, ಬಸ್ಗಳ ಸಂಚಾರ ಆಗ್ತಿದೆ. ನೋಡ್ತಿರ್ಬೋದು KR ಮಾರ್ಕೆಟ್ನ BMTC ಬಸ್ ನಿಲ್ದಾಣ ಎಂದಿನಂತೆ ಬಸ್ಗಳ ಸಂಚಾರ ಆಗ್ತಿದೆ, ಜನ ಓಡಾಟ ಮಾಡ್ತಿದ್ದಾರೆ. ಒಂದು ಕಡೆ ಬೆಂಬಲ ಒಂದು ಕಡೆ ಸೂಚನೆ, ಒಂದು ಕಡೆ ಬೆಂಬಲ ಬಂದ್ ಮಾಡ್ತಾರೆ, ಇದರಿಂದ ಏನು ಪ್ರಯೋಜನವಿಲ್ಲ. ಒಂದು ಕಡೆ ಬೆಳಗಾವಿ ಬಂದ್ ಮಾಡಬೇಕು. ಯಾಕಂದರೆ ಕನ್ನಡಿಗರ ಚಾಲಕನ ಮೇಲೆ ಹಲ್ಲೆ ಮಾಡಿದರೆ MS ಪುಂಡೂರು ಎಂಬ ಆರೋಪ ಕನ್ನಡಪರ ಸಂಘಟನೆಗಳ ಗಂಭೀರ ಆರೋಪ. ಹೀಗಾಗಿ ಆ ಒಂದು ವಿಚಾರ ಇಟ್ಕೊಂಡು ಕಳಸಾ ಬಂಡೂರು, ಮೇಕೆದಾಟು, ಮತ್ತೊಂದು ಕಡೆ ಉತ್ತರ ಕನ್ನಡಕ್ಕೆ ಅನ್ಯಾಯ, ಹೀಗೆ ಹಲವು ಬೇಡಿಕೆಗಳು ಇಟ್ಟುಕೊಂಡು ಒಂದು ಕಡೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಕಡೆ ಒತ್ತಾಯ ಜೊತೆಗೆ ಈ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕಂತ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ರು. ಬಟ್ ಇದೀಗ ಬಂದು ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ ಇಲ್ವೋ ಒಂದು ಕಡೆ ಅನುಮಾನ ಮೂಡಿದೆ. ಯಾಕಂದರೆ ಜನಸಾಮಾನ್ಯರು ನಾರ್ಮಲ್ ಆಗಿ ಓಡಾಟ ಮಾಡ್ತಿದ್ದಾರೆ, ಬಸ್ಗಳು ಓಡಾಟ ಆಗ್ತಿದ್ದಾವೆ, ಆಟೋಗಳು ಓಡಾಟ ಆಗ್ತಿದ್ದಾವೆ, ಗೂಡ್ಸ್ ವಾಹನಗಳು ಓಡಾಟ ಆಗ್ತಿದೆ. ಸಾಮಾನ್ಯವಾಗಿ ಜನರು ನಾರ್ಮಲ್ ದಿನ ಯಾವ ರೀತಿ ವ್ಯಾಪಾರ ವಹಿವಾಟು ಓಡಾಟ ಸಂಚಾರ ಇರುತ್ತೆ ಅದೇ ರೀತಿ ಕಂಡು ಬರ್ತಿದೆ ಸಿಟಿಯಲ್ಲಿ. ಇದು KR ಮಾರ್ಕೆಟ್ನ ದೃಶ್ಯ ಆಗಿದೆ. ಹೀಗಾಗಿ ಕನ್ನಡಪರ ಸಂಘಟನೆಗಳು 11ವರೆಗೆ ಅಂದರೆ ಇನ್ನೂ ಒಂದು 3-4 ಗಂಟೆ ಇದೆ, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ ಎಂಬುದು ಒಂದು ಕಡೆ ಹೇಳಲಾಗ್ತಿದೆ. ಬಟ್ ಪೊಲೀಸರು ಅನುಮತಿ ಇಲ್ಲ, ಯಾವ ರೀತಿ ಇವ್ರದ್ದು ಹೋರಾಟ ಆಗುತ್ತೆ, ಕರ್ನಾಟಕ ಬಂದ್ ಮಾಡ್ತಾರೆ ಎಂಬುದು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 20 ಬೇಡಿಕೆ ಇಟ್ಟುಕೊಂಡು ಕನ್ನಡಪರ ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ನಾವು ಪ್ರೆಸೆಂಟ್ ಈಗ KR ಮಾರ್ಕೆಟ್ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು KR ಮಾರ್ಕೆಟ್ ಎಂದಿನಂತೆ ಆ ವ್ಯಾಪಾರ ವಹಿವಾಟು ಜೋರಾಗಿದೆ. ಯಾಕಂದರೆ ನಾರ್ಮಲ್ ಆಗಿ ಜನ ವ್ಯಾಪಾರ ಮಾಡ್ತಿದ್ದಾರೆ. ಒಂದು ಕಡೆ ತರಕಾರಿ, ಹಣ್ಣು, ಬೇಕಾದ ವಸ್ತುಗಳನ್ನು ಖರೀದಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಬೇರೆ ಬೇರೆ ಈ ಸಣ್ಣ ವ್ಯಾಪಾರಿಗಳು ಇಲ್ಲೇ ಬಂದು ಖರೀದಿ ಮಾಡಿ ತಮ್ಮ ಏರಿಯಾದಲ್ಲಿ ಹೋಗಿ ಮಾರಾಟ ಮಾಡ್ತಾರೆ. ಯಾಕಂದರೆ ಇಲ್ಲಿ ಕಡಿಮೆ ಬೆಲೆ ಸಿಗುವ ಕಾರಣಕ್ಕೆ ಇಲ್ಲಿ ಸಾಕಷ್ಟು ಜನ ಬರ್ತಾರೆ KR ಮಾರ್ಕೆಟ್ನತ್ತ. ಇದು ಒಂದು ಹಾಟ್ ಸ್ಪಾಟ್, ಇದು ವ್ಯಾಪಾರ ಕೇಂದ್ರ ಬಿಂದಾಗಿದೆ. ಯಾಕಂದರೆ ಒಂದು ಕಡೆ ಬಂದ್ ಅಂದರೆ KR ಮಾರ್ಕೆಟ್ ಸ್ತಬ್ಧ ಆದರೆ ಕರ್ನಾಟಕ ಬಂದ್ ಅಂದರೆ ಬೆಂಗಳೂರು ಬಂದ್ ಅಂತಲೇ ಹೇಳ್ತಿದ್ರು. ಬಟ್ ಎಂದಿನಂತೆ KR ಮಾರ್ಕೆಟ್ ವ್ಯಾಪಾರ ವಹಿವಾಟು ಜೋರಾಗಿದೆ. ಮತ್ತೊಂದು ಕಡೆ BMTC ಬಸ್ಗಳು ಓಡಾಟ ಮಾಡ್ತಿದ್ದಾರೆ, ಆಟೋಗಳು ಓಡಾಡ್ತಾ ಮಾಡ್ತಿದ್ದಾವೆ. ಯಾಕಂದರೆ 20 ಸಂಘಟನೆಗಳು ಬೆಂಬಲ ಸೂಚಿಸಿದ್ದಾವೆ ಬಂದ್ಗೆ. ಬಟ್ ಎಂದಿನಂತೆ ಆಟೋ ಸಂಚಾರ ಆಗ್ತಿದೆ, ಬಸ್ಗಳ ಸಂಚಾರ ಆಗ್ತಿದೆ. ನೋಡ್ತಿರ್ಬೋದು KR ಮಾರ್ಕೆಟ್ನ BMTC ಬಸ್ ನಿಲ್ದಾಣ ಎಂದಿನಂತೆ ಬಸ್ಗಳ ಸಂಚಾರ ಆಗ್ತಿದೆ, ಜನ ಓಡಾಟ ಮಾಡ್ತಿದ್ದಾರೆ. ಒಂದು ಕಡೆ ಬೆಂಬಲ ಒಂದು ಕಡೆ ಸೂಚನೆ, ಒಂದು ಕಡೆ ಬೆಂಬಲ ಬಂದ್ ಮಾಡ್ತಾರೆ, ಇದರಿಂದ ಏನು ಪ್ರಯೋಜನವಿಲ್ಲ. ಒಂದು ಕಡೆ ಬೆಳಗಾವಿ ಬಂದ್ ಮಾಡಬೇಕು. ಯಾಕಂದರೆ ಕನ್ನಡಿಗರ ಚಾಲಕನ ಮೇಲೆ ಹಲ್ಲೆ ಮಾಡಿದರೆ MS ಪುಂಡೂರು ಎಂಬ ಆರೋಪ ಕನ್ನಡಪರ ಸಂಘಟನೆಗಳ ಗಂಭೀರ ಆರೋಪ. ಹೀಗಾಗಿ ಆ ಒಂದು ವಿಚಾರ ಇಟ್ಕೊಂಡು ಕಳಸಾ ಬಂಡೂರು, ಮೇಕೆದಾಟು, ಮತ್ತೊಂದು ಕಡೆ ಉತ್ತರ ಕನ್ನಡಕ್ಕೆ ಅನ್ಯಾಯ, ಹೀಗೆ ಹಲವು ಬೇಡಿಕೆಗಳು ಇಟ್ಟುಕೊಂಡು ಒಂದು ಕಡೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಕಡೆ ಒತ್ತಾಯ ಜೊತೆಗೆ ಈ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕಂತ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ರು. ಬಟ್ ಇದೀಗ ಬಂದು ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ ಇಲ್ವೋ ಒಂದು ಕಡೆ ಅನುಮಾನ ಮೂಡಿದೆ. ಯಾಕಂದರೆ ಜನಸಾಮಾನ್ಯರು ನಾರ್ಮಲ್ ಆಗಿ ಓಡಾಟ ಮಾಡ್ತಿದ್ದಾರೆ, ಬಸ್ಗಳು ಓಡಾಟ ಆಗ್ತಿದ್ದಾವೆ, ಆಟೋಗಳು ಓಡಾಟ ಆಗ್ತಿದ್ದಾವೆ, ಗೂಡ್ಸ್ ವಾಹನಗಳು ಓಡಾಟ ಆಗ್ತಿದೆ. ಸಾಮಾನ್ಯವಾಗಿ ಜನರು ನಾರ್ಮಲ್ ದಿನ ಯಾವ ರೀತಿ ವ್ಯಾಪಾರ ವಹಿವಾಟು ಓಡಾಟ ಸಂಚಾರ ಇರುತ್ತೆ ಅದೇ ರೀತಿ ಕಂಡು ಬರ್ತಿದೆ ಸಿಟಿಯಲ್ಲಿ. ಇದು KR ಮಾರ್ಕೆಟ್ನ ದೃಶ್ಯ ಆಗಿದೆ. ಹೀಗಾಗಿ ಕನ್ನಡಪರ ಸಂಘಟನೆಗಳು 11ವರೆಗೆ ಅಂದರೆ ಇನ್ನೂ ಒಂದು 3-4 ಗಂಟೆ ಇದೆ, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ ಎಂಬುದು ಒಂದು ಕಡೆ ಹೇಳಲಾಗ್ತಿದೆ. ಬಟ್ ಪೊಲೀಸರು ಅನುಮತಿ ಇಲ್ಲ, ಯಾವ ರೀತಿ ಇವ್ರದ್ದು ಹೋರಾಟ ಆಗುತ್ತೆ, ಕರ್ನಾಟಕ ಬಂದ್ ಮಾಡ್ತಾರೆ ಎಂಬುದು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 20 ಬೇಡಿಕೆ ಇಟ್ಟುಕೊಂಡು ಕನ್ನಡಪರ ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ನಾವು ಪ್ರೆಸೆಂಟ್ ಈಗ KR ಮಾರ್ಕೆಟ್ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು KR ಮಾರ್ಕೆಟ್ ಎಂದಿನಂತೆ ಆ ವ್ಯಾಪಾರ ವಹಿವಾಟು ಜೋರಾಗಿದೆ. ಯಾಕಂದರೆ ನಾರ್ಮಲ್ ಆಗಿ ಜನ ವ್ಯಾಪಾರ ಮಾಡ್ತಿದ್ದಾರೆ. ಒಂದು ಕಡೆ ತರಕಾರಿ, ಹಣ್ಣು, ಬೇಕಾದ ವಸ್ತುಗಳನ್ನು ಖರೀದಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಬೇರೆ ಬೇರೆ ಈ ಸಣ್ಣ ವ್ಯಾಪಾರಿಗಳು ಇಲ್ಲೇ ಬಂದು ಖರೀದಿ ಮಾಡಿ ತಮ್ಮ ಏರಿಯಾದಲ್ಲಿ ಹೋಗಿ ಮಾರಾಟ ಮಾಡ್ತಾರೆ. ಯಾಕಂದರೆ ಇಲ್ಲಿ ಕಡಿಮೆ ಬೆಲೆ ಸಿಗುವ ಕಾರಣಕ್ಕೆ ಇಲ್ಲಿ ಸಾಕಷ್ಟು ಜನ ಬರ್ತಾರೆ KR ಮಾರ್ಕೆಟ್ನತ್ತ. ಇದು ಒಂದು ಹಾಟ್ ಸ್ಪಾಟ್, ಇದು ವ್ಯಾಪಾರ ಕೇಂದ್ರ ಬಿಂದಾಗಿದೆ. ಯಾಕಂದರೆ ಒಂದು ಕಡೆ ಬಂದ್ ಅಂದರೆ KR ಮಾರ್ಕೆಟ್ ಸ್ತಬ್ಧ ಆದರೆ ಕರ್ನಾಟಕ ಬಂದ್ ಅಂದರೆ ಬೆಂಗಳೂರು ಬಂದ್ ಅಂತಲೇ ಹೇಳ್ತಿದ್ರು. ಬಟ್ ಎಂದಿನಂತೆ KR ಮಾರ್ಕೆಟ್ ವ್ಯಾಪಾರ ವಹಿವಾಟು ಜೋರಾಗಿದೆ. ಮತ್ತೊಂದು ಕಡೆ BMTC ಬಸ್ಗಳು ಓಡಾಟ ಮಾಡ್ತಿದ್ದಾರೆ, ಆಟೋಗಳು ಓಡಾಡ್ತಾ ಮಾಡ್ತಿದ್ದಾವೆ. ಯಾಕಂದರೆ 20 ಸಂಘಟನೆಗಳು ಬೆಂಬಲ ಸೂಚಿಸಿದ್ದಾವೆ ಬಂದ್ಗೆ. ಬಟ್ ಎಂದಿನಂತೆ ಆಟೋ ಸಂಚಾರ ಆಗ್ತಿದೆ, ಬಸ್ಗಳ ಸಂಚಾರ ಆಗ್ತಿದೆ. ನೋಡ್ತಿರ್ಬೋದು KR ಮಾರ್ಕೆಟ್ನ BMTC ಬಸ್ ನಿಲ್ದಾಣ
ಎಂದಿನಂತೆ ಬಸ್ಗಳು ಸಂಚಾರ ಆಗ್ತಿದೆ, ಜನ ಓಡಾಟ ಮಾಡ್ತಿದ್ದಾರೆ. ಒಂದು ಕಡೆ ಬೆಂಬಲ ಒಂದು ಕಡೆ ಸೂಚನೆ, ಒಂದು ಕಡೆ ಬೆಂಬಲ ಬಂದ್ ಮಾಡ್ತಾರೆ, ಇದರಿಂದ ಏನು ಪ್ರಯೋಜನವಿಲ್ಲ. ಒಂದು ಕಡೆ ಬೆಳಗಾವಿ ಬಂದ್ ಮಾಡಬೇಕು, ಯಾಕಂದರೆ ಕನ್ನಡಿಗರ ಚಾಲಕನ ಮೇಲೆ ಹಲ್ಲೆ ಮಾಡಿದರೆ MS ಪುಂಡೂರು ಎಂಬ ಆರೋಪ ಕನ್ನಡಪರ ಸಂಘಟನೆಗಳ ಗಂಭೀರ ಆರೋಪ. ಹೀಗಾಗಿ ಆ ಒಂದು ವಿಚಾರ ಇಟ್ಟುಕೊಂಡು ಕಳಸಾ ಬಂಡೂರು, ಮೇಕೆದಾಟು, ಮತ್ತೊಂದು ಕಡೆ ಉತ್ತರ ಕನ್ನಡಕ್ಕೆ ಅನ್ಯಾಯ, ಹೀಗೆ ಹಲವು ಬೇಡಿಕೆಗಳು ಇಟ್ಟುಕೊಂಡು ಒಂದು ಕಡೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಕಡೆ ಒತ್ತಾಯ ಜೊತೆಗೆ ಈ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕಂತ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ರು. ಬಟ್ ಇದೀಗ ಬಂದು ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ ಇಲ್ವೋ ಒಂದು ಕಡೆ ಅನುಮಾನ ಮೂಡಿದೆ. ಯಾಕಂದರೆ ಜನಸಾಮಾನ್ಯರು ನಾರ್ಮಲ್ ಆಗಿ ಓಡಾಟ ಮಾಡ್ತಿದ್ದಾರೆ, ಬಸ್ಗಳು ಓಡಾಟ ಆಗ್ತಿದ್ದಾವೆ, ಆಟೋಗಳು ಓಡಾಟ ಆಗ್ತಿದ್ದಾವೆ, ಗೂಡ್ಸ್ ವಾಹನಗಳು ಓಡಾಟ ಆಗ್ತಿದೆ. ಸಾಮಾನ್ಯವಾಗಿ ಜನರು ನಾರ್ಮಲ್ ದಿನ ಯಾವ ರೀತಿ ವ್ಯಾಪಾರ ವಹಿವಾಟ ಓಡಾಟ ಸಂಚಾರ ಇರುತ್ತೆ ಅದೇ ರೀತಿ ಕಂಡು ಬರ್ತಿದೆ ಸಿಟಿಯಲ್ಲಿ. ಇದು KR ಮಾರ್ಕೆಟ್ನ ದೃಶ್ಯ ಆಗಿದೆ. ಹೀಗಾಗಿ ಕನ್ನಡಪರ ಸಂಘಟನೆಗಳು 11:00ವರೆಗೆ ಅಂದರೆ ಇನ್ನೂ ಒಂದು 3-4 ಗಂಟೆ ಇದೆ, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ ಎಂಬುದು ಒಂದು ಕಡೆ ಹೇಳಲಾಗ್ತಿದೆ. ಬಟ್ ಪೊಲೀಸರು ಅನುಮತಿ ಇಲ್ಲ, ಯಾವ ರೀತಿ ಇವ್ರದ್ದು ಹೋರಾಟ ಆಗುತ್ತೆ, ಕರ್ನಾಟಕ ಬಂದ್ ಮಾಡ್ತಾರೆ ಎಂಬುದು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 20 ಬೇಡಿಕೆ ಇಟ್ಟುಕೊಂಡು ಕನ್ನಡಪರ ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ನಾವು ಪ್ರೆಸೆಂಟ್ ಈಗ KR ಮಾರ್ಕೆಟ್ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು, KR ಮಾರ್ಕೆಟ್ ಎಂದಿನಂತೆ ವ್ಯಾಪಾರ ವಹಿವಾಟು ಜೋರಾಗಿದೆ. ಯಾಕಂದರೆ ನಾರ್ಮಲ್ ಆಗಿ ಜನ ವ್ಯಾಪಾರ ಮಾಡ್ತಿದ್ದಾರೆ. ಒಂದು ಕಡೆ ತರಕಾರಿ, ಹಣ್ಣು, ಬೇಕಾದ ವಸ್ತುಗಳನ್ನು ಖರೀದಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಬೇರೆ ಬೇರೆ ಈ ಸಣ್ಣ ವ್ಯಾಪಾರಿಗಳು ಇಲ್ಲೇ ಬಂದು ಖರೀದಿ ಮಾಡಿ ತಮ್ಮ ಏರಿಯಾದಲ್ಲಿ ಹೋಗಿ ಮಾರಾಟ ಮಾಡ್ತಾರೆ. ಯಾಕಂದರೆ ಇಲ್ಲಿ ಕಡಿಮೆ ಬೆಲೆ ಸಿಗುವ ಕಾರಣಕ್ಕೆ ಇಲ್ಲಿ ಸಾಕಷ್ಟು ಜನ ಬರ್ತಾರೆ KR ಮಾರ್ಕೆಟ್ನತ್ತ. ಇದು ಒಂದು ಹಾಟ್ ಸ್ಪಾಟ್ಸ್, ಇದು ವ್ಯಾಪಾರ ಕೇಂದ್ರ ಬಿಂದಾಗಿದೆ. ಯಾಕಂದರೆ ಒಂದು ಕಡೆ ಬಂದ್ ಅಂದರೆ KR ಮಾರ್ಕೆಟ್ ಸ್ತಬ್ಧ ಆದರೆ ಕರ್ನಾಟಕ ಬಂದ್ ಅಂದರೆ ಬೆಂಗಳೂರು ಬಂದ್ ಅಂತಲೇ ಹೇಳ್ತಿದ್ರು. ಬಟ್ ಎಂದಿನಂತೆ KR ಮಾರ್ಕೆಟ್ ವ್ಯಾಪಾರ ವಹಿವಾಟು ಜೋರಾಗಿದೆ. ಮತ್ತೊಂದು ಕಡೆ BMTC ಬಸ್ಗಳು ಓಡಾಟ ಮಾಡ್ತಿದ್ದಾರೆ, ಆಟೋಗಳು ಓಡಾಟ ಮಾಡ್ತಿದ್ದಾವೆ. ಯಾಕಂದರೆ 20 ಸಂಘಟನೆಗಳು ಬೆಂಬಲ ಸೂಚಿಸಿದ್ದಾವೆ ಬಂದ್ಗೆ. ಬಟ್ ಎಂದಿನಂತೆ ಆಟೋ ಸಂಚಾರ ಆಗ್ತಿದೆ, ಬಸ್ಗಳ ಸಂಚಾರ ಆಗ್ತಿದೆ. ನೋಡ್ತಿರ್ಬೋದು KR ಮಾರ್ಕೆಟ್ನ BMTC ಬಸ್ ನಿಲ್ದಾಣ ಎಂದಿನಂತೆ ಬಸ್ಗಳು ಸಂಚಾರ ಆಗ್ತಿದೆ, ಜನ ಓಡಾಟ ಮಾಡ್ತಿದ್ದಾರೆ. ಒಂದು ಕಡೆ ಬೆಂಬಲ ಒಂದು ಕಡೆ ಸೂಚನೆ, ಒಂದು ಕಡೆ ಬೆಂಬಲ ಬಂದ್ ಮಾಡ್ತಾರೆ, ಇದರಿಂದ ಏನು ಪ್ರಯೋಜನವಿಲ್ಲ. ಒಂದು ಕಡೆ ಬೆಳಗಾವಿ ಬಂದ್ ಮಾಡಬೇಕು, ಯಾಕಂದರೆ ಕನ್ನಡಿಗರ ಚಾಲಕನ ಮೇಲೆ ಹಲ್ಲೆ ಮಾಡಿದರೆ MS ಪುಂಡೂರು ಎಂಬ ಆರೋಪ ಕನ್ನಡಪರ ಸಂಘಟನೆಗಳ ಗಂಭೀರ ಆರೋಪ. ಹೀಗಾಗಿ ಆ ಒಂದು ವಿಚಾರ ಇಟ್ಟುಕೊಂಡು ಕಳಸಾ ಬಂಡೂರು, ಮೇಕೆದಾಟು, ಮತ್ತೊಂದು ಕಡೆ ಉತ್ತರ ಕನ್ನಡಕ್ಕೆ ಅನ್ಯಾಯ, ಹೀಗೆ ಹಲವು ಬೇಡಿಕೆಗಳು ಇಟ್ಟುಕೊಂಡು ಒಂದು ಕಡೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಕಡೆ ಒತ್ತಾಯ ಜೊತೆಗೆ ಈ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕಂತ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ರು. ಬಟ್ ಇದೀಗ ಬಂದು ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ ಇಲ್ವೋ ಒಂದು ಕಡೆ ಅನುಮಾನ ಮೂಡಿದೆ. ಯಾಕಂದರೆ ಜನಸಾಮಾನ್ಯರು ನಾರ್ಮಲ್ ಆಗಿ ಓಡಾಟ ಮಾಡ್ತಿದ್ದಾರೆ, ಬಸ್ಗಳು ಓಡಾಟ ಆಗ್ತಿದ್ದಾವೆ, ಆಟೋಗಳು ಓಡಾಟ ಆಗ್ತಿದ್ದಾವೆ, ಗೂಡ್ಸ್ ವಾಹನಗಳು ಓಡಾಟ ಆಗ್ತಿದೆ. ಸಾಮಾನ್ಯವಾಗಿ ಜನರು ನಾರ್ಮಲ್ ದಿನ ಯಾವ ರೀತಿ ವ್ಯಾಪಾರ ವಹಿವಾಟ ಓಡಾಟ ಸಂಚಾರ ಇರುತ್ತೆ ಅದೇ ರೀತಿ ಕಂಡು ಬರ್ತಿದೆ ಸಿಟಿಯಲ್ಲಿ. ಇದು KR ಮಾರ್ಕೆಟ್ನ ದೃಶ್ಯ ಆಗಿದೆ. ಹೀಗಾಗಿ ಕನ್ನಡಪರ ಸಂಘಟನೆಗಳು 11:00ವರೆಗೆ ಅಂದರೆ ಇನ್ನೂ ಒಂದು 3-4 ಗಂಟೆ ಇದೆ, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ ಎಂಬುದು ಒಂದು ಕಡೆ ಹೇಳಲಾಗ್ತಿದೆ. ಬಟ್ ಪೊಲೀಸರು ಅನುಮತಿ ಇಲ್ಲ, ಯಾವ ರೀತಿ ಇವ್ರದ್ದು ಹೋರಾಟ ಆಗುತ್ತೆ, ಕರ್ನಾಟಕ ಬಂದ್ ಮಾಡ್ತಾರೆ ಎಂಬುದು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.